ಏನೋ ಅನಾವಶ್ಯಕವಾದ ವಿಚಾರ ಅಂದ್ರಿ, ಏನದು? ಈ ವಿಷಯ ನಿಮಗ್ ಮೊದ್ಲೇ ಹೇಳ್ಬೇಕು ಅನ್ಕೊಂಡೆ, ಸುಮ್ನೆ ಯಾಕೆ ಅಂತ ಸುಮ್ನಾದೆ. ನಾನ್ ತುಂಬಾ ಸಲ ಚಿನ್ನು ವಾರ್ನ್ ಮಾಡೋಣ ಅನ್ಕೊಂಡೆ, ಸ್ವಲ್ಪ ಟೈಮು ಕೊಟ್ಟೆ. ಆದ್ರೆ ಆ ಟೈಮ್ ಕೇಳಿಲ್ಲ ಅವನು. ನಾನಿವತ್ತು ಶಂಕರನ ಕರೆದಿದ್ದು 2 ದೇಶಕ್ಕೆ. ಒಂದು ಪ್ರಾಪರ್ಟಿ ವಿಷಯ ಮಾತಾಡಕ್ಕೆ, ಇನ್ನೊಂದು ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳೋದಕ್ಕೆ. ಅಂಥದ್ದೇನ್ ಮಾಡ್ದ ಚಿನ್ನು? ಅದು ನೀವಿಷ್ಟೊಂದು ನೊಂದ್ಕೊಳ್ಳೋ ಅಂಥದ್ದು. ನನ್ನ ಸುಶಾಂತ್ ಮದ್ವೆ ನಡೀದೇ ಇರೋ ತರ ಇಮೇಲ್ ಕಳ್ಸಿದ್ದು, ಕೊರಿಯರ್ ಹುಡುಗನ ಕಳ್ಸಿದ್ದು ಎಲ್ಲ ಇವನೇ. ವಾಟ್? ಏನ್ ಹೇಳ್ತಿದ್ದೀರಾ? ಅಷ್ಟೇ ಅಲ್ಲ ಅರ್ಚನಾ, ನನ್ನ ಸುಶಾಂತ್ ಮೇಲೆ ಶಾಂತಿ ಮೇಲಿರೋ ಕೊಲೆ ಆಪಾದನೆ ಬರೋ ತರ ಯಶೋದಮ್ಮಂಗೆ ಹೇಳ್ಕೊಟ್ಟಿದ್ದಾನೆ. ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ನಮ್ಮನ್ನೇ ಅರೆಸ್ಟ್ ಮಾಡಕ್ ಬಂದ್ರು. ಗೊತ್ತು ತಾನೇ ವಿಷಯ? ಐ ಕಾಂಟ್ ಬಿಲೀವ್ ದಿಸ್. ಆದ್ರೆ ಇದನ್ನೆಲ್ಲ ನಮ್ ಶಂಕರ್ ಮಾಡಿದಾನೆ ಅಂದ್ರೆ ನನ್ ಕೈಲಿ ನಂಬಕ್ ಆಗ್ತಿಲ್ಲ ಮಂತ್ರ. ನಾನೇನ್ ತಕ್ಷಣ ನಮ್ದೆ ಅಂತ ಅನ್ಕೊಂಡ್ರಾ? ನಾನೇ ಖುದ್ದಾಗಿ ಆ ಕೊರಿಯರ್ ಬಾಯ್ನ ಹಿಡ್ದು ಅವನ್ ಬಾಯ್ ಬಿಡ್ಸಿದ್ದೀನಿ. ಅವನ್ ಮಾತಾಡಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀನಿ. ಯಶೋದ ಹತ್ರ ಹೋಗಿ ಅವ್ರ ಬಾಯೆಲ್ಲ ಎಲ್ಲಾ ವಿಷಯನೂ ಬರ್ಸಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಗಿನ್ನೊಂದು ವಿಷಯ ಗೊತ್ತಾ ಅರ್ಚನಾ? ಶಂಕ್ರು ಆ ಶಾಂತಿನ ಲವ್ ಮಾಡ್ತಿದ್ದ. ಇದು ಒನ್ ಸೈಡ್ ಲವ್ ಆಗಿದ್ರೆ ಇಷ್ಟು ದೂರ ಮುಂದುವರಿತಿರ್ಲಿಲ್ಲ. ಶಾಂತಿ ಇದ್ದಾಗ ಹುಟ್ಟಿದ ಪ್ರೀತಿ ಅವಳು ಹೋದ್ಮೇಲೂ ಕಂಟಿನ್ಯೂ ಆಗ್ತಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ನನಗನ್ನಿಸ್ತಾ ಇದೆ ಅವನು ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿರೋ ರೀಸನ್ನೇ ಅದು. ನೀವು ನೋಡೋದಕ್ಕೆ ಶಾಂತಿ ತರಾನೇ ಇದ್ದೀರಾ. ಆ ಶಾಂತಿ ನಾನು ಅನ್ಕೊಂಡಿರೋ ಅಷ್ಟು ಒಳ್ಳೆಯವಳಲ್ಲ ಅಂತ ಅನ್ಸತ್ತೆ. ನೋನು ಹಾಗೆಲ್ಲ ಇರಲ್ಲ. ಅವನ್ ಯಾವತ್ತೂ ನನ್ನ ಹತ್ರ ಈ ವಿಚಾರಗಳನ್ನೆಲ್ಲ ಮಾತಾಡೇ ಇಲ್ವಲ್ಲ. ಅದ್ ಸರಿ, ಅವ್ನು ನಿಮ್ಮ ಹತ್ರ ಬಂದು ಹೇಗೆ ಕೆಲ್ಸಕ್ಕೆ ಸೇರ್ಕೊಂಡ? ನೀವೇ ಹುಡುಕ್ಬಿಟ್ಟು ಸೇರಿಸ್ಕೊಂಡ್ರಾ ಅಥವಾ ಅವನೇ ಬಂದು ಸೇರ್ಕೊಂಡ? ಅದು ಅಣ್ಣನ ಹತ್ರ ಮೊದ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗನ ಮೂಲಕ ಇವನ್ ನನಗ್ ಪರಿಚಯ ಆಗಿದ್ದು. ನೋಡಿದ್ರಾ, ಇವಾಗ ಅರ್ಥ ಆಗ್ತಿದ್ಯಾ ಅವನಿಗೆ ಶಾಂತಿ ಮೇಲೆ ಎಷ್ಟ್ರ ಮಟ್ಟಿಗೆ ಪ್ರೀತಿ ಇದೆ ಅಂತ. ಪಾಪ ಸುಶಾಂತ್ ಅವರು ಇವತ್ತಿನವರೆಗೂ ಆ ಶಾಂತಿನ ದೊಡ್ಡ ಮಟ್ಟದಲ್ಲಿ ನೋಡ್ತಿದ್ದಾರೆ. ನಾನು ಈ ವಿಷಯನ ಸುಶಾಂತ್ ಹತ್ರ ಹೇಳ್ತೀನಿ.